ಏನಿಗೆ ತಲೆ ಕೆಟ್ಟೋಗಿದ್ದದ ಯಾಕೆ ಆಡ್ತಿದ್ದಿ ಊಟ ಉಂದಂಗೆ ಬೆಳಿಗ್ಗೆ ನಾಷ್ಟ ಮಾಡಿಲ್ಲ ಊಟ ಮಾಡಿಲ್ಲ ಏನಿಗೆ ಮಲಗಿರುವ ನಿನಗೆ ಏನಿಗೆ ಹೊಟ್ಟೆ ಉಸ್ತೀರಿ ನೀನು ಏನು ನೀವೇ ಸರಿಯಾ ನೀನು ಬುದ್ಧಿ ಕಲ್ತಿರ ನೀನು ಹೋಗ್ರಪ್ಪತ್ತಾಗ ನಿಮ್ಮ ಕೂಟ ಎಲ್ಲ ಮಾಡ್ತಾರೆ ಸಾಯಕಾಕಿಲ್ಲ ನಮಗೆ ಕತೆ ಏನು ನೀವೇ ಸರಿ ಅತ್ತಾಗೆ ಅಲ್ಲ ಹುಚ್ಚ ಇಡ್ಸ್ಬಿಡ್ತೀಯಲ್ಲ ನೀನು ಯಾಕೆ ಹಿಂಗೆ ಅಡಿಯ ನೀನು ಹಾಂ ಏನೋ ಒಂಚೂರು ಬುದ್ಧಿ ಅನ್ನೋದಿಲ್ಲ ನಿನಗೆ ಊಟ ಉಂದ ನಾಟಕ ಆಡ್ತಾ ಕೂತ ನಾಟಕ ಯಾಕೆ ಹಂಗೆ ಆಡ್ತಿದ್ದಿಲ್ಲ ನೀನು ಬಾಯ್ಬಿಟ್ಟು ಹೇಳು ಬೊಗಳು ಅದೇನು ಅಂತವ ಯಾಕೆ ಏನು ಸಮಾಚಾರ ಅಂತವ ಊಟ ಉಂದನೇ ಹಿಂಗೆ ಆಡ್ತಿದ್ದಿಲ್ಲ ಯಾಕೆ ಅಂತ ಏನು ರೋಗ ಬಂದಿರೋ ನಿನಗೆ ಅಂತ ಹೇಳ್ತಿರೋದು ನಾನು ಏನೂ ಇಲ್ಲ ಬಿಡು ಏನು ಇಲ್ಲ ಬಿಡು ಏನು ಬಿಟ್ಟಾರು ಏನ್ಲ ಬಿಟ್ಟಾರು ಏನು ಬಿಟ್ಟಾರು ಏನೂ ಇಲ್ಲ ಬಿಡು ಅಂದ್ರೆ ಏನು ಬಿಟ್ಟಾರು ಅಂತ ಬಾಯಲ್ಲಿ ಇಟ್ಟಾಕ ಮಾಲಕರು ಬಂದಂಗೆ ಆಡ್ತಿದ್ದಿಲ್ಲ ತಲೆಯಿಂದ ಏನಾಯ್ತಲ ಅದೇನಾಯ್ತು ಬೊಗಳು ನಿನ್ನ ಬೆಪ್ಪಂದು ಹೋಗ ನಿನ್ನ ಬೆಪ್ಪ ಮುಂಡದೆ ಹೋಗತ್ತಾಗೆ ದರ್ದ್ರ ಮುಂಡೆ ಮಗನ ನಿನ್ನ ಕೊಟ್ಟು ಅಡ್ದಾಡಕ್ಕೆ ಹಾಕಿಲಕ್ಕ ನನಗೆ ಏನು ನೀನೇ ಸರಿಯಾ ನೀನು ಅಂತ ಬುದ್ಧಿ ಕಲ್ತಿರ ನೀನು ಅಲ್ಲ ಎಲ್ಲಾರೇ ಅದೇನೋ ಅಂತ ಬಾಯ್ಬಿಟ್ಟು ಬೊಗಳ್ತಾರೆ ಬಿಟ್ಟು ಹೆಂಗೆ ಆಡ್ತಾ ಕುಂತ ನೋಡು ಒಳ್ಳೆ ಮಾಲಕರು ಬಂದ ನನಗೆ ಅಮ್ಮ ಅಮ್ಮ ಸುಮ್ಮನಿರಮ್ಮ ಈಗಲೇ ಮನ್ಸಿಗೆ ಭಾಳ ನೋವಾಗದೆ ನಿಜವಾಗ್ಲೂ ಈ ಥರ ಆಯ್ತದೆ ಅಂತ ಅನ್ಕೊಂಡಿದ್ದಿಲ್ಲ ನಾನು ಏನ್ಲ ಅದು ಏನಾಗಿದೆ ಹೇಳ ಬಾಯ್ಬಿಟ್ಟು ಮರೆಯಾ ಅಮ್ಮ ಅಮ್ಮ ಅದು ಹೆಂಗಾಯ್ತು ಅಂತಲೇ ಗೊತ್ತಾಯ್ತಲ್ಲ ಕಣಮ್ಮ ಮತ್ತೆ ಫೇಲ್ ಆಗಿವ್ನಿ ಹಾಂ ಏನ ಫೇಲ್ ಆಗಿದೆ ಅಯ್ಯೋ ಮುಂಡೆ ಮಗನೇ ಮತ್ತೆ ಪಾರ್ಟಿ ಮಾಡ್ಸಕ್ಕೆ ಕಾಸು ಕೇಳ್ತಿದ್ದಲ್ಲ ಈ ಸಲ ದುಡ್ಡು ಬೇಕು ಅಂತವ ಅಮ್ಮ ನಾನು ಒಂದು ಕ್ವಶನ್ ಬಿಡ್ದಂಗೆ ಎಲ್ಲನೂ ಬರ್ತಿದ್ದೆ ನಾನು ಒಂದು ಮಿಸ್ ಮಾಡಿದ್ದಿಲ್ಲ ಅಷ್ಟೊಂದು ಚೆನ್ನಾಗಿ ಬರ್ತಿದ್ದೆ ಒಂದು ಸಬ್ಜೆಕ್ಟ್ ಹೋಗಿದ್ದದ ಇಲ್ಲ 4 ಅಯ್ಯೋ ನೀನು ತಿಥಿ ಮಾಡ ಇರೋ ಈ ಸಬ್ಜೆಕ್ಟಲ್ಲಿ 4 ಸಬ್ಜೆಕ್ಟ್ ಹೋಗಿಸ್ಕೊಂಡಿದ್ಯಾ ಮತ್ತೆ ಇನ್ಯಾ ಪಾರ್ಟಿ ಮಾಸಿ ಯಾಕೆ ನೀನು ಕಾಸು ಕೇಳ್ತೀನಿ ನೀನು 500 ರೂಪಾಯಿ ದುಡ್ಡ ಹಾಂ ಅಯ್ಯೋ ಮುಂಡೆ ಮಗನೇ ಹೋಗು ನಿಮ್ಮ ಅಪ್ಪನ ಗೊತ್ತಾರ ಬಿಟ್ಟನ್ಲ ನನ್ನ ಮಗ ಅಷ್ಟು ತೆಗಿತಾನೆ ಇಷ್ಟು ತೆಗಿತಾನೆ ಅಂದ್ಬಿಟ್ಟು ಇಲ್ದೋದ್ರೆ ನಾನು ಹೇಳಿನಿ ಈಗ ಅವತ್ತು ನೋಡಿದ್ರೆ ಪಾರ್ಟಿ 15 ಸಾವಿರ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಪಾರ್ಟಿ ಕೊಡಕ್ಕೆ ನಿಂತಿದ್ದ ನನ್ನ ಮಗ ನೀನು ಏನು ಆಗ್ಬೇಕು ಅನ್ಕೊಂಡಿದ್ಯಾ ನೀನು ಏನು ಮಾಡಬೇಕು ಅನ್ಕೊಂಡಿದ್ದೀರ ಅಲ್ಲಿ ಇಟ್ಟಾಕ ಹೋಗು ನಮ್ನ ಏನು ಹಿಂಗೆ ಹೊಟ್ಟೆ ಉರ್ಸಿರೋ ಕಾಣಕತ್ತೆ ಅಲ್ಲ ನಿನ್ಗೆ ಏನು ಮಾಲಾಗ್ರ ಬಂದಿರೋದು ಮುಂಡೆ ಮಗನೇ ಅಲ್ಲ ಬೊಗಳ್ದಲ್ಲ ಮತ್ತೆ ಬೊಗಳ್ದಲ್ಲ ನಾನು ನೋಡ್ರಿ ನಿಮ್ಮ ಅಪ್ಪನ ಕೂಡ ಜಗಳ ಹಾಕೊಂಡು ಕೂತೀವಿ ಅದು ದುಡ್ಕೊಂಡಿವಲ್ಲ ನೀವು ನನ್ನ ಮಗನಿಗೆ ನಂಬರ್ ತೆಗ್ದಿರೋನ್ಗೆ ಅಂತ ನಾನು ಅಲ್ಲೇ ಅನ್ಕೋಬೇಕಾಯ್ತು ನಾನು ಎಂಥ ಕೆಲಸ ಮಾಡ್ಕೊಬಿಟ್ಟೆ ಹೇಳು ಎಂಥ ತಪ್ಪು ಕೆಲಸ ಮಾಡ್ಕೊಬಿಟ್ಟೆ ಅಂತ ಈಗ ಅರ್ಥ ಆಯ್ತದ ನನಗೆ ನಿಜವಾಗ್ಲೂ ನಿನ್ನ ಬಾಯಲ್ಲಿ ಮುಣ್ಣಾಕ ಹೋಗು ಮುಂಡೆವ ನಾನು ಯಾಕೆ ಹಿಂಗೆ ಹೊಟ್ಟೆ ಉರ್ಸಿರಿ ನಿಮ್ಮ ಮಾಲಾಗ್ರು ಬಂದು ಹೋಗ ಮುಂಡೆ ಮಕ್ಳ ಈಗ ಏನನ್ನ ನಿಮ್ಮ ಅಪ್ಪನಿಗೆ ಏನಂತ ಹೇಳನೆ ಪೇಲಾಗೋನೆ ಅಂತ ಹೇಳಿದ್ರೆ ಬಿಟ್ಟನ್ಲ ನಿಮ್ಮಪ್ಪ ಬಿಟ್ಟಾರ ನಿಮ್ಮಪ್ಪ ನನಗೆ ಅದೇ ಭಯ ಆಯ್ತಿರೋದು ಅಪ್ಪನ ನಿಜಕ್ಕೂ ಬಿಡೋಕಿಲ್ಲ ಏನಾದ್ರು ಸಾಯಿಸ್ಬಿಟ್ರೆ ಏನಮ್ಮ ಮಾಡೋದು ಸಾಯಿಸೋದು ಹೆಂಗಾರ ನಿನ್ನ ಜೀವ ನಿನ್ನ ಭವಿಷ್ಯದ ಗತಿ ಏನ್ಲ ಅಲ್ಲ ಒಂದು ಏನಾದ್ರು ಒಂದು ಯಾವ್ದಾರ ಒಂದು ಆಧಾರ ಮಾಡ್ಕೊಳ್ಳಿವಲ್ಲ ಇಲ್ಲ ಅಂಗಡಿಗೆ ಹೋಗು ಅಂದ್ರೆ ಅಂಗಡಿಗೆ ಹೋಗ್ದಿಲ್ಲ ನಾನು ಅಯ್ಯೋ ನನ್ನ ಮಗ ಯಾಕೆ ಯಾರ ಅಪ್ಪನೇ ಕಷ್ಟಪಡೋ ಸಾಕು ನನ್ನ ಮಕ್ಳಾರೇ ಆರಾಮಾಗಿರ್ಲಿ ಅಂದ್ಬಿಟ್ಟು ಓದ್ಕೊಂಡು ಒಂದು ಕೆಲಸ ತಗೊಲ್ಲ ಅಂತ ಅಂದರೆ ನೋಡೋರ್ನ ಅನ್ನವೇನೋ ಚಿನ್ನೂ ಓದಿ ಇಂಜಿನಿಯರ್ಗಳು ಇವಳು ಇನ್ನೊಂದು 4 ತಿಂಗಳು ಮುಗಿದ್ರೆ ಇವಳು ಎಕ್ಸಾಮ್ ಪರೀಕ್ಷೆ ರಿಸಲ್ಟ್ ಬಂದರೆ ಅವಳು ಇಂಜಿನಿಯರು ನೀನು ವೇಸ್ಟ್ ಮುಂಡೆ ಮಗ ನಿನಗೆ ಮುದ್ದಿಸಿ ತಿಕಾಯಿ ಚೂಸ್ಬಿಟ್ಟಕಂದ್ಬಿಡು ನಾನು ಅಮ್ಮ ಈಗ ಆಯ್ತು ಅವೆಲ್ಲ ನಾನು ತಲೆ ತಿನ್ಬಿಡ ನೀನು ನನಗೆ ಹೇಳೋದು ಕೇಳು ಈಗ ಹೆಂಗೆ ಮಾಡೋದು ನನ್ನೇನು ಕೇಳಿಯ ನೀನು ಅದೇನು ಬೇಕು ಮಾಡ್ಕೋಗು ನನಗೇನು ನಾನು ನಿನ್ನ ಪರವಹಿಸ್ಕೊಂಡು ಸಾಕಾಗದೆ ಕಣಪ್ಪ ನಿನ್ನ ಅಮ್ಮ ನಿನ್ನ ಕಾಲ್ಗಾರ ಬೀಳ್ತೀನಿ ನಿನ್ನ ಕೈ ಮುಗಿತೀನಿ ನಾನು ಸುದ್ದಿಗೆ ಬರ್ಬೇಡ ನೀನು ಏನು ಆರು ಮಾಡ್ಕೊ ನನಗೇನು ನನಗೆ ಹೇಳಲೇ ಬೇಡ ಯಾವ ಸುದ್ದಿ ಕಣಪ್ಪ ನಿನ್ನ ಅಮ್ಮಯ್ಯ ಅಂತೀನಿ ಅಪ್ಪ ಏನಾರು ಹೇಳ್ಕಪ್ಪ ನಿನ್ನ ಅಮ್ಮಯ್ಯ ನಿಮ್ಮ ಸವಾಸಗಳು ಬೇಡ ನಮಗೆ ಸುಮ್ಮನೆ ಅದು ಯಾಕೆ ಅಮ್ಮ ನೀನೇ ಬಂದ್ಬಿಟ್ರೆ ನಾನು ಏನಮ್ಮ ಮಾಡನೆ ಅಪ್ಪನ ಕೂತಾರ ನಾನು ಸುಮ್ಮನೆ ಬಿಟ್ಟದಮ್ಮ ಅಮ್ಮನಿಂದ ಅಮ್ಮ ಅಂತೀನಿ ನಿನ್ನ ಕಾಲ್ಗಾರ ಬೀಳ್ತೀನಿ ಹೆಂಗಾರೆ ಮಾಡಿ ನಿನ್ನ ಕೈ ಮುಗಿತೀನಿ ಇದೊಂದು ಸಮಸ್ಯೆಯಿಂದ ಬಗೆಹರಿಸ್ಬಿಟ್ರೆ ಸಾಕು ಕಣಮ್ಮ ಬೇಗ ಕಟ್ಕೊಂಡು ಪಾಸ್ ಆಗ್ಬಿಡ್ತೀನಿ ನೋಡ ಈ ವಿಷಯ ಅಪ್ಪನಿಗೆ ಹೇಳಲೇ ಬೇಡ ಗೊತ್ತೇನ ನಂಗೆ ಸುಮ್ಮನಿದ್ ಬಿಡು ಅಪ್ಪನಿಗೆ ಯಾರು ಹೇಳಕ್ಕೆ ಬಂದರು ರಿಸಲ್ಟ್ ವಿಷಯನೇ ಗೊತ್ತಾಗ್ದದ್ದು ಬೇಡ ಬಿಲ್ ಕಟ್ಬಿಟ್ಟು ಯಾವಾಗ ಎಕ್ಸಾಮು ಮುಂದೆ ತಿಂಗಳಿಗೆ ಅಲ್ಲಿ ಗಂಟವ ಸುಮ್ಮನೆ ಪಾಸ್ ಆಗಿವ್ನಿ ಅಂತ ಅನ್ನು ನಂಬರು ಒಂದು 2 ಕಮ್ಮಿ ಆಗ್ಬಿಟ್ಟು ಪಾಸ್ ಆಗಿವ್ನಿ ಮಾತ್ರ ನನಗಿಂತವ ಸ್ಕೋರ್ ಬೇರೆ ಬಂದದೆ ಅಂತ ಅನ್ನು ಅಪ್ಪ ವಾತರ್ಲೆ ಕೇಳ್ತಿದ್ರು ರಿಸಲ್ಟ್ ಅಲ್ವ ಇವತ್ತು ಅಂತವ ನೀನೇ ಹೇಳ್ಬಿಡು ಮುಂಚಿತವಾಗಿ ಸರಿ ಆಯಿತು ಹೇಳ್ತೀನಿ ಬಿಡು ಅಮ್ಮ ಅಕಸ್ಮಾತ್ ಗೊತ್ತಾಗ್ಬಿಟ್ರೆ ಏನಮ್ಮ ಮಾಡೋದು ಗೊತ್ತಾಗಿಲ್ಲ ಕಂಡ್ರೆ ಸುಮ್ಮನೆ ಬಾಯ್ ಮುಚ್ಚಲ ನೀನು ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ಲ ನೀನು ಒಳ್ಳೆ ಆಡ್ಬೇಡ ನೀನು ಅದು ಹೆಂಗೆ ಗೊತ್ತಾಗೋದು ತಿದ್ದಿ ಮಾಡೋ ಹೋಗು ನಿನ್ನ ಭಾಳ ಕನ್ಸು ಕಟ್ಕೊಂಡಿದ್ದೆ ನಿನ್ನ ಭವಿಷ್ಯದ ಬಗ್ಗೆ ನೀನು ಆಡೋದು ನೋಡಿದ್ರೆ ನಿಜವಾಗ್ಲೂ ನನ್ನ ಕನ್ಸ್ಗೆಲ್ಲ ತಣ್ಣೀರು ಅಸ್ತಿ ಅಂತ ಗೊತ್ತು ನನಗೆ ಅಮ್ಮ ಇಲ್ಲ ಸುಮ್ಮನಿರಮ್ಮ ನನಗೇನು ಆಸೆ ಇರಕ್ಕಿಲ್ವಾ ಚೆನ್ನಾಗಿ ಓದಬೇಕು ನಾನು ಚೆನ್ನಾಗಿ ಕೆಲಸ ತಗೋಬೇಕು ಅಂತ ಅದು ಏನಾಯ್ತು ಕಾಣಕಣಮ್ಮ ಅಷ್ಟು ಚೆನ್ನಾಗಿ ಬರ್ತಿದೆ ಒಂದು ಪ್ರಶ್ನೆನೂ ನಾನು ಬಿಟ್ಟಿದ್ದಿಲ್ಲ ಒಂದು ಪ್ರಶ್ನೆ ಬಿಟ್ಟು ಬರೆಯೋದಲ್ಲ ನೀನು ಕರೆಕ್ಟಾಗಿ ಆನ್ಸರ್ ಬರೀಬೇಕು ಏನೇನೋ ಬರ್ದ್ಬಿಟ್ರೆ ಆಗ್ಬಿಟ್ಟದ ಬಾಲಿ ಇಟ್ಟಾಕ ಹೋಗು ಯಾವ ಮುಂಡೆಗೆ ಬೇಕು ಅಲ್ಲ ಕಲೆ ಏನತ್ತೆ ಏನಂತ ತಟ್ಕೊಳ್ಳೋ ಬುದ್ಧಿ ಕಲ್ತಿದ್ಯಾ ನೀನು ಏನು ಗೊತ್ತಾಗಕ್ಕಿಲ್ವಾ ನಿನ್ಗೆ ನಾನೇನತ್ತೆ ಮಾಡಿದೆ ಕಾಂಬ್ಲಿ ಮೇಲೆ ಕೇಳ್ಬಿಟ್ಟು ಗೋವಿಂದನ್ಗೆ ಕೇಳ್ದಂತಲ್ಲ ದುಡ್ಡ ಸರಿ ನಿನ್ ಬುದ್ಧಿ ಕಲ್ತಿರೋದು ಅದ ಇವನ್ಗೆ ದುಡ್ಡು ಬೇಕಾಗಿತ್ತಂತೆ ದುಡ್ಡು ಬೇಕು ಅಂದ್ಬಿಟ್ಟು ಯಾರ ತಲೆ ಬೇಕಾರೆ ಒರ್ಸ್ಬಿಟ್ಟು ಯಾರು ಬೇಕಾರೆ ಗೂಬೆ ಕುಡಿಸ್ಬಿಡ್ತಿದ್ರಿ ಅಲ್ವಾ ಅಲ್ಲ ಯಾಕೆ ಅವಳು ಊರೊಳಗೆ ನೆಲೆಯಾಗಿರ್ಬೇಡ್ದ ಅವಳೇ ಎಲ್ಲಾರು ಅನುಮಾನ ಪಟ್ಕೊಂಡು ಹೇಳ್ಕೊಟ್ಟು ಮಾತನಾಡ್ತಿತ್ತಿಲ್ಲ ಹೆಂಗೋ ಇವತ್ತು ಈಗ ಒಂದು ಒಳ್ಳೇದು ಅನ್ಸ್ಕತ್ತವಳೆ ಅದನ್ನ ಗೆಸ್ಕೊಳ್ಸ್ಬಿಡಿ ಅವನು ಮಗಳು ಸೇರ್ಕೊಬಿಟ್ಟು ನೀವು ಏನ್ಲ ನೀನು ಬುದ್ಧಿ ಕಲ್ತಿರ್ದೆ ಹಾಕ್ಲ ನಿನ್ಗೆ 500 ರೂಪಾಯಿ ದುಡ್ಡು ನಿನ್ಗೆ ಸುಳ್ಳು ಹೇಳ್ಕೊಂಡು ನೀವು ಪಾರ್ಟಿ ಬೇರೆ ಯಾವ ಎಣ್ಣೆ ಕುಡಿಬೇಕಾ ನೀನು ಅಜಯ್ ನಾನೆಲ್ಲಿ ಎಣ್ಣೆ ಕುಡ್ತಾನ ಅಜಯ್ ಮತ್ತೆ ಪಾರ್ಟಿ ಯಾವ ಪಾರ್ಟಿ ಮಾಡಾರು ಯಾವ ಪಾರ್ಟಿ ಅದೇ ಏನತ್ತ ಹಿಂಗೆ ಮಾತಾಡ್ತೀರಿ ಅವ್ನು ಗೊತ್ತಾ ಕಾಣ್ದವ್ದೆಲ್ಲ ನೀವೇ ಹೇಳ್ಕೊಡ್ತೀರಲ್ಲ ಕಂಡಿದ್ದಾನೆ ಅವನು ಕುಡಿಯೋದು ಪಡೆಯೋದಿಲ್ಲ ನೀವೇ
ನೀವು ಚೆನ್ನಾಗಿ ಹೇಳ್ಕೊಡ್ತಿದ್ದೀರಿ ಬಿಡಿ ಕಾಂಡೋದವ್ರುಗಳೇ ಚೆನ್ನಾಗಿ ಗಲ್ಸೋದು ಕಲ್ತಿದ್ದೀರಿ ನಿನ್ನ ಯೋಗ್ಯತೆ ಬೆಂಕಿ ಕದರ್ ಮುತ್ತೆ ಬಾಯ ಸಾಕು ಕಂಡೇನಿ ಕತೆ ಕಂಡೇನಿ ಮುಚ್ಚು ಬಾಯ ನಿನ್ನ ಕತೆ ಅನ್ಕೊಟ್ಟೋದ್ ಬೇಡ ನೀನು ಯಾಕೆ ಹೋಗಿದ್ದೆ ನಿನ್ನ ಕಾಬ್ಲಿಗೆ ಮುಗುದ್ಲ ಚೆನ್ನಾಗಿ ನೀನು ಸೊಸೆ ಹಿಂಗೆ ಮಾಡೋಣ ಸರಿ ಆತ ಯಾಕೆ ಬೇಕು ಎಲ್ಲ ನಿಮ್ಗೆ ಆತ ಮಾನ ಮರ್ಬೋದಿಲ್ವಾ ತಪ್ಪಾಯ್ತು ಬಿಡಿ ಏನೋ ಬೇಕು ಅಂದ್ಬಿಟ್ಟು ಕೇಳ್ಬಿಟ್ಟ ಏನು ಮಾಡಕ್ಕದ ಜೀವ ತೆಗಿಯಕ್ಕದ ಹ್ಞೂ ಕಣವ ನಿನ್ ಜೀವ ತೆಗ್ದಾಕ್ಬಿಡು ನಿನ್ ಮಗನ್ನ ಕತ್ಕೂರಾಕ್ಬಿಡು ಅಂತ ಹೇಳಿದ್ರು ಬಾಯಲ್ಲಿ ಮುನ್ನಾಕ ಯಾಕೆ ಹೊಟ್ಟೆ ಉಡ್ಸಿರೋ ನೀನೇ ಸರಿಯಾ ಬುದ್ಧಿ ಕಲ್ತಿರೋಳು ನೀನು ಬುದ್ಧಿನೇ ಕಲಿಸ್ತಾ ಕುಂತಿದ್ದೆ ಅವನಿಗೆ ಗೊತ್ತಾಯ್ತು ಸುಮ್ಕಿರು ಗೊತ್ತಾಯ್ತದೆ ಎಲ್ಲಾರೇ ಪಾಸ್ ಆಗಿ ಎಲ್ಲ ಆದ್ಮೇಲೆ ತಾನೆ ಎಷ್ಟು ನಂಬರು ತಿಳ್ಕೊಂಡ್ಮೇಲೆ ತಾನೆ ಪಾಠ ಕೊಡೋದು ಮುಂಚೆಗೂ ಹಾಗೆ ಕೊಟ್ಟಾರ ಅಷ್ಟು ಮಟ್ಟಿಗೂ ಬರ್ದ್ಬಿಟ್ಟಿದ್ದೆ ನಿನ್ನ ಮಗ ಅಯ್ಯೋ ಸರಿ ಬಿಡಿ ಆಯಿತು ಇನ್ನೇನು ಮಾಡೋಕ್ಕದದು ಆಯಿತು ಬಿಡ್ರತ್ತೆ ತಪ್ಪಾಯ್ತು ಬಿಡಿ ಅವನ ಕಡೆಯಿಂದ ನಾನು ಸಮರ್ಪಣೆ ಕೇಳ್ತೀನಿ ಇನ್ನೊಂದ್ಸತಿ ಹಿಂಗೆ ಮಾಡೋಕ್ಕಿಲ್ಲ ಪರವಾಗಿಲ್ಲ ನೀರು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಹುಷಾರು ಈ ಕೆಲಸ ಇನ್ನೊಂದ್ಸತಿ ಮಾಡ್ಗಿಡೀರಿ ಅವನು ಮಗನು ಸೇರ್ಕೊಂಡು ಮನೆ ಹಾಳು ಮಾಡ್ಬಿಡ್ತಿದ್ದೀರಿ ಅದೇ ಆಗಲಿ ನಾನು ತೂ ಅನ್ಸ್ಕೊಂಡಿಲ್ಲ ಇನ್ಮೇಲೆ ಸುತ್ತು ಅನ್ಸ್ಕೋಬೇಕಾಯ್ತದೆ ನಾವು ತಪ್ಪಾಯ್ತು ಹೋಗಿ ಇಲ್ಲ ನೋಡು ನಿನ್ನಿಂದ ಹೆಂಗೆ ಮಾತು ಕೇಳಬೇಕು ನಾನು ಅಂತ ಮುಂಡೆ ಮಗನ ನೀನಾರು ಚೆನ್ನಾಗಿ ಓದಿ ಕೆಲಸ ತಕತಿ ನಾನು ಚೆನ್ನಾಗಿ ನೋಡ್ಕತಿ ಅಂತ ಕನ್ಸ್ಕೊಂತಿದ್ದೆ ಎಲ್ಲ ಬರೀ ಕನ್ಸಲ್ಲೇ ಆಗೋಯ್ತು ನನಗೆ ಕಂದ್ಬಿಡು ನನಗಂತೂ ನನ್ಸಾಗಂಥದ್ದು ಏನು ಯೋಗ ತಂದಿಲ್ಲ ನನ್ನ ಕತೆ ಅಮ್ಮ ಸಾರಿ ಕಣಮ್ಮ ಸಾರಿ ಸಂಸ್ಬಿಡಮ್ಮ ನೀನು ಒಂದು ಅಮ್ಮಯ್ಯ ಅಂತೀನಿ ತಪ್ಪಾಯ್ತು ಇನ್ಮೇಲೆ ಚೆನ್ನಾಗಿ ಬುದ್ಧಿ ಕತ್ಕೊ ಹೋಗ್ತೀನಿ ಒಂದು ಅಮ್ಮಯ್ಯ ಅಂತೀನಿ ಕಣಮ್ಮ ನಾನು ಸಂಸ್ಬಿಡು ಕಾಣೆ ಕಾಣೆ ಅದೇನೋ ಏನು ಕತೆ ಏನೋ ಒಂದು ಗೊತ್ತಾಯ್ತಿಲ್ಲ ನನಗೆ ನಿಜವಾಗ್ಲೂ ಅದೇ ಕೆಟ್ಟಿಗೆ ಕೆರೆ ಹಿಡ್ದಂಗೆ ಆಯ್ತಾ ಕೂತದೆ ಏನು ಮಾಡೋದು ಏನೋ ಒಂದು ಗೊತ್ತಾಯ್ತಿಲ್ಲ ನನಗೆ ಯಪ್ಪ ದೇವ್ರೆ ಭಗವಂತ ಹೋಗು ಇಂಥ ಮಕ್ಕಳನ್ನ ಎತ್ಕೊಬಿಟ್ಟು ನೆಮ್ಮದಿಯಾಗಿ ಇರೋದೆಯಾ ಬಾಯಿ ಮುನ್ನಕ ಪಾರ್ಟಿ ಊರವ್ರಿಗೆಲ್ಲ ಪಾರ್ಟಿ ಕೊಡಿಸ್ಬೇಕು ಇವನು ಓದಿದ ಬಾಕಿರೋ ಚನಕೆ ಅದಕ್ಕೆಲ್ಲ ನಾಚಿಕೆ ಕೂಡ ಮಾನ ಬರೋದಿಲ್ಲ ನಿನಗೆ ಎಷ್ಟು ಭರವಸೆ ಕೊಟ್ಟಲ್ಲ ನಾನು ಹಂಗೆ ಬರ್ದೀನಿ ಕಣಮ್ಮ ನಾನು ಹಿಂಗೆ ಬರ್ದೀನಿ ಕಣಮ್ಮ ಅಂತ ದುಡ್ಡಿಸ್ಕೊಳಕ್ಕೆ ಸಲ ಸುಳ್ಳು ಹೇಳ್ದು ನಿನ್ನ ನಂಬೋದೇ ಕಷ್ಟ ಕಣ್ ಬಾ ಅಮ್ಮ ದೇವ್ರನಿಗೂ ಇಲ್ಲ ಕಣಮ್ಮ ನಾನು ಬರ್ದಿದ್ದೆ ಅಚ್ಚುಕಟ್ಟಾಗಿ ಮತ್ತೆ ನೋಡಿ ರಿವ್ಯಾಲ್ಯೂಷನ್ ಮಾಡ್ಸೋದ ನಡ್ಲ ನೋಡೋದ ಮತ್ತೆ ನಡಿ ನೋಡೋದ ನೀನು ಅದು ಯಾವ ಮಟ್ಟದ ಬುದ್ಧಿದಿ ಅಂತ ಗೊತ್ತಾಯ್ತದೆ ನಾನು ನನ್ನ ಮಗ ಅಯ್ಯೋ ಬಿಡೋರು ಅಪ್ಪನೂ ಆಸೆ ಮಾಡಿಕ್ಕಿಲ್ಲ ಅವ್ನಿಗೆ ಹಿರಿಯರ್ತಿ ಮಕ್ಳ ಮೇಲೆ ಆಸೆ ನನ್ನ ಮಗನ ಮೇಲೆ ಆಸೆನೇ ಇಲ್ಲ ಅಂದ್ಕೊಂಡು ನಾನು ಎಲ್ಲನೂ ಸಹಿಸ್ಕೊಂಡು ಏನು ಬಂದರು ನನ್ನ ಮಗ ಚೆನ್ನಾಗಿರಲಿ ಅಂತ ನಾನು ಅನ್ನೋರ ಕೈಲೆಲ್ಲ ಅನ್ಸ್ಕೊಂಡು ಆಡೋರ ಕೈಲೆಲ್ಲ ಆಡಿಸ್ಕೊಂಡು ಅಷ್ಟೆಲ್ಲ ಮನವ ಸತ್ತಿದ್ರು ನಮ್ಮ ಅಮ್ಮ ಯಾಕೆ ಕಷ್ಟಪಟ್ಟೋಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ದನಿ ಹಿಂಗೆ ಆಡ್ತೀಯ ನೀನು ಸರಿ ನಿನಗೆ ಆಡೋದು ನಿನಗೆ ಸರಿ ಅನ್ಸದ್ಲ ನೀನು ಆಡೋದು ನಿನಗೆ ಸರಿ ಅನ್ಸದ ಹೇಳು ಅದೇನು ಬುದ್ಧಿ ಕಲ್ತಿದ್ಯೋ ಕಾಣಕನಪ್ಪ ಅದೇನು ಬುದ್ಧಿ ಕಲ್ತಿದ್ಯೋ ನೀನು ಆಡೋದು ನಿನಗೆ ಸರಿ ಅನ್ಸ್ಬೇಕು ಅಷ್ಟೇ ಇನ್ನು ಯಾರಿಗೂ ಸರಿ ಅನ್ಸಕ್ಕಿಲ್ಲ ನಿನಗೆ ಸರಿ ಅನ್ಸ್ಬೇಕು ನೀನು ಬಾರಿ ಇಟ್ಟಾಕ ಅಲ್ಲ ಅಮ್ಮ ಈಗಲೇ ಮೂಡ ಆಫ್ ಕುಂತದೆ ಅದ್ರ ಮೊದಲು ಇನ್ನೂ ನನ್ನ ತಲೆಗೆಡ್ಸ್ಬಿಡು ಸುಮ್ಮನಿರಮ್ಮ ನಿನ್ನ ಅಮ್ಮ ಅಂತೀನಿ ನಾನು ಯಾಕೆ ಹಿಂಗೆ ಜೀವ ತೆಗ್ದೀಯ ನನ್ನ ಪಾಡಿಗೆ ನಾನು ಇರಾಗ ಬಿಟ್ಬಿಡಮ್ಮ ಒಂದ್ಗಳಿಗೆ ಸುಮ್ಮನೆ ತೆಗೆ ನಾನು ಸಾಕು ಮಾಡ್ಬಿಡ ನೀನು ಏನಾರು ಮಾಡ್ಕೋಗ್ರಪ್ಪ ನಮ್ಗೇನು ನಮ್ಮ ಮಾತು ನಿಮ್ಗೆ ಗಿಡಕ್ಕಿಲ್ಲ ಅಲ್ವಾ ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಸದ್ಯಕ್ಕೆ ಅಪ್ಪನ ಕುಟ್ಟಿ ಹೇಳ್ಬೇಡ ಆಮೇಲೆ ನಾಯಿ ಗೋಡೆ ಹೊಡೆದನು ಸರಿ ಆಯಿತು ಬಿಡು ಹೇಳಕ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ